ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸಮ್ ರೀಸನ್ಸಿಂದ ಮಾಡಿರಲಿಲ್ಲ. ಸೊ ನಾವಿವತ್ತು ಹೊರಟಿದ್ದೆ ಕೋಟಿಲಿಂಗೇಶ್ವರಕ್ಕೆ. ಸೊ ಎಲ್ಲರೂ ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ನನಗೂ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂದ್ಬಿಟ್ಟು ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಇಡೀ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ವೈಶೂರ ಅತ್ತೆ ಮಾವ, ವೈಶು ಅವ್ರ ಗಂಡ, ನಮ್ಮಪ್ಪ ಅಮ್ಮ, ಮತ್ತು ನಮ್ಮ ಪೂಜಕ್ಕ, ನಮ್ಮ ಮಾವ, ಅಶು, ನಾನು, ನಮ್ಮ ಮನೆಯವರು ಎಲ್ಲರನ್ನೂ ನಮ್ಮ ಮನೆಯವರು ಮತ್ತು ಭಾವ ಕರ್ಕೊಂಡು ಹೋಗಿ ಸೇಫಾಗಿ ಬಂದ್ವಿ. ವಾಯ್ಸ್ ಇಗ್ನೋರ್ ಮಾಡಿಬಿಟ್ಟು, ವಾಯ್ಸ್ ನಿಜವಾಗ್ಲೂ ಚೆನ್ನಾಗಿಲ್ಲ, ಹುಷಾರಿರಲಿಲ್ಲ. ಹಾಗಾಗಿ ಇವಾಗ ಕೋಟಿಲಿಂಗೇಶ್ವರಕ್ಕೆ ರೀಚ್ ಆದ್ವಿ. ಅಲ್ಲೇ ಸ್ವಲ್ಪ ನಾಷ್ಟ ಎಲ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಊಟ ಮಾಡಿಕೊಂಡು ಒಳಗಡೆ ಎಂಟರಾಗಿ ಈ ಥರ ವ್ಯೂ ನೋಡಿಕೊಂಡು ಮಾತಾಡಿಕೊಂಡು ಹೊರಟಿದ್ವಿ. ಎಲ್ಲ ಫ್ಯಾಮಿಲಿ ಜೊತೆ ಇರೋದೇ ಒಂದು ಭಾಗ್ಯ. ಸೊ ಎಷ್ಟು ಜನಕ್ಕೆ ಆ ಭಾಗ್ಯ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಇವಾಗ ನಿಜವಾಗ್ಲೂ ಅಷ್ಟು ಕೋಟಿಲಿಂಗೇಶ್ವರ ಇಲ್ಲ ಅಲ್ಲಿ. ಆ್ಯಕ್ಚುಲಿ 98 lakhs ಏನೋ ಇದೆ ಅಂತೆ. ಇನ್ನು 2 ಲಕ್ಷ ಏನೋ ಬಾಕಿ ಇದೆಯಂತೆ. ಭಕ್ತಾದಿಗಳು ಕೊಡೋರು ಅವ್ರವ್ರ ಹೆಸರಲ್ಲಿಟ್ಟು ಒಂದೊಂದು ಲಿಂಗಗಳು ಕೊಡ್ಬೋದು. ಇವಾಗ ನೋಡಿ ಇಡೀ ಫ್ಯಾಮಿಲಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲರೂ ನೋಡಿ, ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲರೂ ಫೋಕಸ್ಸು ಕ್ಯಾಮ್ರಾ ಮೇಲೆ ಇತ್ತು. ಸೊ ಇವಾಗ ಎಂಟರ್ ಆಗ್ತಾಯಿದ್ದೀವಿ. ನಮ್ಮ ಮಾವ ಹಾಯ್ ಮಾಡ್ತವ್ರೆ ಅಲ್ಲಿಂದನೇ. ಬನ್ನಿ ಈಗ ದರ್ಶನ ತಗೊಳ್ಳೋಣ. ಫುಲ್ ಜನ ಇದ್ದರು. ಒಬ್ಬೊಬ್ಬರಿಗೆ ಹಿಂಗೆ ಗುಂಪು ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಕೋಟಿಲಿಂಗೇಶ್ವರ ಇರೋದು ಕೋಲಾರ ಜಿಲ್ಲೆಯ ಕಂಸಂದ್ರ ಗ್ರಾಮದಲ್ಲಿರುತ್ತೆ. ಇದು ಸುಮಾರು 1 ಕೋಟಿ ಶಿವಲಿಂಗಗಳು ಸ್ಥಾಪಿಸಿದ್ದಾರೆ. ಆ್ಯಕ್ಚುಲಿ ಅಷ್ಟಿಲ್ಲ, ಅಲ್ಲಿರೋ ಪೂಜಾರಿಗಳೇ ಹೇಳ್ತಾಯಿದ್ರು 98 lakhs ಏನೋ ಇದೆ ಅಂತ. ಇದು ನಮ್ಮ ಮುಖ್ಯ ಅಂದರೆ ದೊಡ್ಡದು, ಇದ್ರದ್ದು ಶಿವಲಿಂಗನೇ ಮೇನ್ ಬಂದುಬಿಟ್ಟೆ ದೊಡ್ಡದು ಇದೆಯಲ್ಲ, ಅದೇ ಇದು ಫೇಮಸ್ ಅಂದರೆ ಅಟ್ರಾಕ್ಟಿವ್ ದೊಡ್ಡ ಶಿವಲಿಂಗ ಅಂತ ಇರೋದು ನಮ್ಮ ಕರ್ನಾಟಕದಲ್ಲಿ. ಲಿಂಗದ್ದು ಅಂದರೆ ಕೋಟಿಲಿಂಗೇಶ್ವರ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು ಭಕ್ತರು ಬಂದು ಅವ್ರವ್ರ ಹೆಸರಲ್ಲಿ, ನನ್ನ ಹೆಸರಲ್ಲಿ ಒಂದು ಶಿವಲಿಂಗ ಇರಲಿ ಅಂದ್ಬಿಟ್ಟು ದೇವರಿಗೆ ಏನಾದರೂ ಹರಕೆ ಮಾಡಿಕೊಂಡು ಇಡೋರು ಇರ್ತಾರಂತೆ. ನಾನು ತಿಳ್ಕೊಂಡ್ಬಿಟ್ಟೆ ನಿಮ್ಗೆ ಹೇಳ್ತಾ ಇರೋದು. ಮಹಾಶಿವರಾತ್ರಿಯಲ್ಲಿ ಮಾತ್ರ ಸುಮಾರು ಭಕ್ತರು, ಅಂದರೆ ಎಷ್ಟೋ ಜನ ಭಕ್ತರು ಅಲ್ಲಿಗೆ ಬಂದು ಏನೇನೋ ಅಂದರೆ ಭಕ್ತಾದಿಗಳಿಗೆ ಊಟ ವ್ಯವಸ್ಥೆ, ಇಲ್ಲ ಅಂದರೆ ಪ್ರಸಾದ ವ್ಯವಸ್ಥೆ, ಇಲ್ಲಾಂದರೆ ಅವರಿಗೆ ಶಿವಲಿಂಗ ನನ್ನ ಹೆಸರಲ್ಲಿ ಒಂದು ಇರಲಿ ಅಂದ್ಬಿಟ್ಟು ಶಿವಲಿಂಗ ಕೊಡೋದು, ಈ ಥರ ಮಾಡ್ತಾರೆ. ಒಂದು ಸ್ಥಳದಲ್ಲಿ ಲಕ್ಷಾಂತರಗಳು ಅಂಗಗಳು ನೋಡುವ ಅಪರೂಪ ಅಂದರೆ ಇದೇ ಕೋಟಿಲಿಂಗೇಶ್ವರನ. ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಥರ ಇತ್ತು. ಈಗ ಎಲ್ಲರೂ ಅಲ್ಲಿ ಎಷ್ಟೋ ದೇವಸ್ಥಾನಗಳಿದೆ. ಕಾಶಿ ವಿಶ್ವನಾಥ್ ಇದೆ, ಮತ್ತು ಯಾವುದ್ಯಾವುದೋ ಇದೆ. ಅದೆಲ್ಲ ನೋಡಿಕೊಂಡು ಇವಾಗ ದೊಡ್ಡ ಶಿವಲಿಂಗ ಹತ್ರ ಎಂಟರ್ ಆದ್ವಿ. ನೋಡಿ, ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಇದೊಂದು ಹೆಣ್ಣು ದೇವ್ರ ದೇವಸ್ಥಾನ ನೋಡಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ ಒಂದು ಕಣ್ಸಾಲ್ದು. ಇದೊಂಥರ ಹೊಸ್ದಾಗಿ ಹೋದವ್ರಿಗೆ ಒಂಥರ ಸೂಪರ್ ಎಕ್ಸ್ಪೀರಿಯೆನ್ಸು. ನಾನು ಇದು ಸೆಕೆಂಡ್ ಟೈಮ್ ಹೋಗಿದ್ದು. ಇವರೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಮಾವ, ಪೂಜಕ್ಕ ಅವರೆಲ್ಲ ಫಸ್ಟ್ ಟೈಮು. ನಾವು ಆಲ್ರೆಡಿ ಒಂದು ಸಲ ಹೋಗಿದ್ದೆ. ಅಜ್ಜಿ, ನಾನು, ಇವರು ಹೋಗಿದ್ವಿ. ಇವಾಗ ನೋಡಿ, ಎಲ್ಲ ಶಿವಲಿಂಗಗಳು ಒಟ್ಟಿಗೆ ನೋಡ್ತೀವಲ್ಲ, ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈಗ ಬನ್ನಿ ಹೊರಡುವ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ನೋಡಿ ಈ ಥರ ಬಿಲ್ಡಪ್ಗಳು ಕೊಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅದೇ ಒಂದು ಮೆಮೊರಿಗೆ ಅಂತಲೇ ಫೋಟೋಸ್ ತಕ್ಕೊಳ್ಳೋದು. ಇವಾಗ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಒಂಥರ ಹೊಸ್ದಾಗಿ ಫೀಲ್ ಆಗ್ತಾಯಿದೆ. ನೋಡಿ, ದೊಡ್ಡ ಶಿವಲಿಂಗ ಕಣ್ಮುಂದೆ, ಒಂಥರ ನೆಕ್ಸ್ಟ್ ಲೆವೆಲ್ಲೇ. ನೋಡಿ, ಎಲ್ರಿಗೂ ಸುಸ್ತಾಗೋಯ್ತು. ಅಲ್ಲಿಂದ ನೋಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಯಿತು. ಅವರೆಲ್ಲ ಅಲ್ಲಿದ್ದಾರೆ. ನಾನು ನೋಡು ಒಬ್ಬೊಬ್ಬಳೇ ಫೋಟೋ ಮಾಡ್ಕೊತಾ ಇದ್ದೀನಿ. ಯಾರೂ ಇಲ್ಲ, ಎಲ್ಲ ಅವ್ರವ್ರ ಫೋಟೋಸಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಈ ದೊಡ್ಡ ಶಿವಲಿಂಗ ನೋಡೋದೇ ಮಸ್ತು. ಇನ್ನೊಂದೇನೆಂದರೆ, ಶಿವಲಿಂಗ ಕರೆಕ್ಟಾಗಿ ಮೇಲ್ಗಡೆ ಅಷ್ಟು ಹದ್ದುಗಳಿದ್ವು. ಆ ಹದ್ದುಗಳು ನೋಡಿ, ಕರೆಕ್ಟಾಗಿ ದೇವ್ರ ತಲೆ ಮೇಲೇ ಫುಲ್ಲು ಒಂದು 50-60 ಹದ್ದುಗಳು ಓಡಾಡ್ತಾಯಿದ್ವಿ. ಅದನ್ನೇ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ.
ಮತ್ತೆ ನಂದು ಮಮ್ಮಿಂದು ಆಸೆ ತೆಗೆ ಅದು ಎಲ್ಲಿ ಇಲ್ಲಿ ಹಣೆ ಕೆತ್ಬಿಟ್ಟ ನಿಂಗೆ ಹಣೆನೇ ಇಲ್ಲ ಅಲ್ಲಿ ಸೈಡ್ ಇದು ಇಷ್ಟ